ಎಲ್ರಿಗೂ ನಮಸ್ಕಾರ. ತುರ್ಚಘಟ್ಟ, ಬೆಳವನ್ನೂರು ಮತ್ತು ನಮ್ಮ ಸಿರಮಗೊಂಡನಹಳ್ಳಿ, ನಾಗನೂರು ಒಟ್ಟು ಅಪ್ಪಾಜಿಯವರ ದಕ್ಷಿಣ ಕ್ಷೇತ್ರದಲ್ಲಿ ಇವತ್ತಿನ ದಿನ ಸುಮಾರು 140 ಲಕ್ಷದಷ್ಟು, ಅಂದರೆ 1,40,40,00,000 ಅಮೌಂಟಿಗೆ. 1,40,40,00,000 ಟೋಟಲ್. ತುರ್ಚಘಟ್ಟ ಒಂದೇ ಅಲ್ರಿ, ಟೋಟಲ್ ಇವತ್ತಿಂದು. ನೀನು ಆ ಪೇಪರ್ ಕೊಡು ಮತ್ತೆ ಬೈಲಿ ಕಮ್ದಿಸೆ ಏನೇನು ಇನಾಗ್ರೇಟ್ ಮಾಡಿದ್ದೀವಿ ಓದು. ಇಷ್ಟೇ. ಇವತ್ತು ನಿಮ್ಮೂರಲ್ಲಿ ನಾಗನೂರಲ್ಲಿ ಎಷ್ಟು ಅಮೌಂಟು? ಜೋರಾಗಿ ನಾಗನೂರು ಗ್ರಾಮ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿ ಭೂಮಿ ಪೂಜೆ. ಎಷ್ಟು ಅಮೌಂಟು? 50 ಲಕ್ಷ. 100 ಸಾಕು ಅಷ್ಟೇ. ಆಮೇಲೆ 50 ಲಕ್ಷದಲ್ಲಿ ಇವತ್ತು ಈಗಾಗಲೇ ಹೇಳ್ದಂಗೆ ಯಾಕೆ ಮಕ್ಳ ಹತ್ರ ಹೇಳಿಸ್ತಾ ಇದ್ದೀನಿ ಅಂದರೆ, ಯಾರೋ ಬಂದ್ರಪ್ಪ, MP ಅವ್ರು ಬಂದರು, MLA ಬಂದರು, ಶಾಸಕರು ಬಂದು ಹೋಗಿ ಏನು ಮಾಡ್ತಾ ಇದ್ದಾರೆ ಅಂತ. ಸೊ ಈಗ ಹೇಳ್ದಂಗೆ ನಿಂಗಪ್ಪರು ಇಲ್ಲಿ ರೋಡು ಮತ್ತು ಚರಂಡಿ ಪಕ್ಕಕ್ಕಿರೋದು ಯು ಜಿ ಡಿ ಪಕ್ಕಕ್ಕಿರೋದು ಬರೀ ರೋಡ್ ವರ್ಕಿಗೆ, ಸಿಮೆಂಟ್ ರೋಡಿಗೆ, CC ರಸ್ತೆಗೆ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಇಲ್ಲಿರೋ ಎಲ್ಲ ಗ್ರಾಮಸ್ಥರು ನಮ್ಮ ನಿಮಿತಿ ಕೇಂದ್ರದಿಂದ ವರ್ಕ್ ಶುರು ಮಾಡ್ತಾರಲ್ಲ, ಕಾಮಗಾರಿ UGDದು ಸ್ಪೆಷಲಿ ರೋಡಿನ ಚೆನ್ನಾಗಿ ಮಾಡ್ತಾರೆ, UGDನೂ ಚೆನ್ನಾಗಿ ಮಾಡ್ತಾ ಇದ್ದಾರಾ ಇಲ್ಲ, ನೀವು ಕೂಡ ದಯವಿಟ್ಟು ಅವ್ರ ಜೊತೆಗೆ ವಾಚ್ ಮಾಡಿಕೊಂಡು ನಮ್ಮ ಗಮನಕ್ಕೆ ತಗೊಂಡು ಬರ್ರಿ. ಅಪ್ಪಾಜಿಯವರ ದಕ್ಷಿಣ ಕ್ಷೇತ್ರ ಗೊತ್ತಿದೆ ನಿಮಗೆ. ಮಾಮನ್ನ ನೀವೆಲ್ಲರೂ ಸಪೋರ್ಟ್ ಮಾಡಿ ಸುಮಾರು 6-7 ಬಾರಿ ಗೆಲ್ಸಿದ್ದೀರಿ, ಈಗ MLA ಮಾಡಿದ್ದೀರಾ. ಸೊ ನಾವು ಶಾಮನೂರು ಕುಟುಂಬದವರು ಯಾವಾಗಲೂ ನಿಮ್ಮ ಪರವಾಗಿರ್ತೀವಿ. ನಾಗನೂರಲ್ಲಿ ನಮ್ಮ ಸಂಬಂಧಿಕರು ಬೀಗರು ಇದ್ದಾರೆ. ಸೊ ಹಾಗಾಗಿ ನಾನು ಬರೀ ಚುನಾವಣೆ ಅಲ್ಲದೇನೂ ಕೂಡ ಸಾಕಷ್ಟು ನಮ್ಮ ಕಾರ್ಯಕ್ರಮಕ್ಕೆ, ನಿಮ್ಮ ತೇರಾಯಿತು, ಹಬ್ಬಕ್ಕೆ, ಅದಕ್ಕೂ ಕೂಡ ಬಂದು ಹೋಗಿದ್ದೀನಿ. ಎಲ್ಲರೂ ನಿಮ್ಮ ಮನಸ್ಸಿನಲ್ಲಿ ಅಪ್ಪಾಜಿಯವ್ರನ್ನ ಯಾವ ರೀತಿ ಇಟ್ಕೊಂಡಿದ್ದೀರಾ, ಶಾಮನೂರವರು ಮನೆ ಪರಿವಾರದವರು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು. ಒಟ್ಟಾರೆ ಇದು ಎಲ್ಲ ಮಕ್ಕಳು ವಾಟ್ಸಪ್ನಲ್ಲಿ ಹಾಕ್ಕೋಬೇಕು. ಏನು ಮಾಡ್ತಾರಪ್ಪ, ಬಡ್ಜೆಟ್ ಅಂದರೆ ಏನು, CM ಓದ್ತಾರೆ, ಅದರಿಂದ ನಮಗೇನಾಗುತ್ತೆ ಅಂದರೆ 100 ಕೋಟಿಯಷ್ಟು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಸೊ ಅದರಿಂದ ಇದು ನಿಜವಾಗ್ಲೂ ಅಪ್ಪಾಜಿಯವ್ರ ಶ್ರಮ. ಅದು ಒಂದು ಗಿಫ್ಟ್ ಕೊಟ್ಟಾಗೆ ಕೊಟ್ಟೋಗಿದ್ದಾರೆ ಅಪ್ಪಾಜಿ ಕೊನೆ ಇದರಲ್ಲಿ. ಅದನ್ನು ಚೆನ್ನಾಗಿ ಫಂಡ್ಸ್ನ ಬಳಸ್ಕೊಂಡು ನಮ್ಮ ಇಡೀ ದಕ್ಷಿಣ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಕೊಟ್ಟಿರುವಂತಹ ಕಾಮಗಾರಿಗಿದು. ಅದರ ಜೊತೆಗೆ ಮಾಯಕೊಂಡ, ಚನ್ನಗಿರಿ ಎಲ್ಲ ಕಡೆಗೂ ಕೂಡ ಶಾಲೆ ನಿರ್ಮಾಣಕ್ಕೆ, ಮಕ್ಕಳ ಹಾಸ್ಟೆಲ್ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ಮತ್ತು ಹೊನ್ನಾಳಿ ತಾಲೂಕಿನಲ್ಲಿ 12,000 ಮೆಟ್ರಿಕ್ ಟನ್ನಿನ ಕೋಲ್ಡ್ ಸ್ಟೋರೇಜ್ ಯೂನಿಟಿಗೆ ಅದು ಕೂಡ 32 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ಚನ್ನಗಿರಿ ತಾಲೂಕಿನಲ್ಲಿ ಕೆರೆ ಮತ್ತು ಹಳ್ಳದ ಅಭಿವೃದ್ಧಿಗೆ ನಮ್ಮ ಕೊನೆ ಭಾಗದ ರೈತರಿಗೆ ಕೇಳ್ತಾ ಇದ್ದೀವಿ. ಈಗ DK ಶಿವಕುಮಾರ್ ಅವರು ಕೂಡ ಸುಮಾರು 150 ಕೋಟಿ ಅಮೌಂಟ್ ಕೇಳಿದ್ದೀವಿ ಸೌತ್ ಕೊನೆ ಭಾಗದ ಕೆನಾಲ್ ವರ್ಕ್ಸಿಗೆ. ಸೊ ಅದನ್ನು ಕೂಡ ಫಾಲೋಅಪ್ ಮಾಡಿಕೊಂಡು ಅಣ್ಣವರು ಕೂಡ ಫಾಲೋಅಪ್ ಮಾಡ್ತಾ ಇದ್ದಾರೆ. ಆ ವರ್ಕ್ ಖುಷಿ ಎರಡಕ್ಕೂ ಕೊನೆ ಭಾಗದ ರೈತರಿಗೆ ಅದ್ರದ್ದೊಂದು ಬೇಡಿಕೆ ಭಾಳ ಇದೆ. MB ಪಾಟೀಲ್